ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ತುಲಾರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಲಾಭದಾಯಕವ ನಷ್ಟದಾಯಕವ ಮಿಶ್ರಫಲವ, ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇನ್ನು ಯಾರು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ, ಹಾಗೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮನ್ನು ಇನ್ನೂ ಕೂಡ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಬೆಲ್ ಬಟನ್ ಒತ್ತಿ ಪ್ರತಿನಿತ್ಯದ ಅಪ್ಡೇಟ್ ಸದಾಕಾಲ ನಿಮಗೆ ಈಸಿಯಾಗಿ ಲಭ್ಯವಾಗುತ್ತೆ. ಈ ತುಲಾರಾಶಿಯವರಿಗೆ ಈ ಮಾಸ ಅದೃಷ್ಟದ ಸಹಿತವಾಗಿ ಲಾಭದಾಯಕ ಮಾಸ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕುಲದೇವರ ಅನುಗ್ರಹದಿಂದ ಈ ಮಾಸ ಕೈಗೂಡತಕ್ಕಂಥದ್ದು ಎಷ್ಟು ಸಕ್ಸಸ್ ಕಾಣುತ್ತೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ನಿಮ್ಮೆಲ್ಲ ಸಾಧ್ಯಗಳು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಉತ್ತಮ ಪ್ರೋತ್ಸಾಹದ ನುಡಿಗಳನ್ನು ಆಡ್ತಾರೆ. ಈಸಿಯಾಗಿ ಈ ಮಾಸ ನಿಮ್ಮ ಶತ್ರುಗಳ ವಿರುದ್ಧ ಗೆಲ್ಲುವಂತರಾಗ್ತೀರ. ನಿಮ್ಮ ಹಳೆಯ ಸ್ನೇಹಿತರು ಈ ಮಾಸ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ, ಕಷ್ಟದ ಸಮಯದಲ್ಲಿ ನಮಗೆ ನೆರವಾಗಿ ಬರತಕ್ಕಂಥವರು ಸದಾಕಾಲ ನನ್ನ ಸ್ನೇಹಿತರೇ ಅಂತ ಅರ್ಥ. ಅಂದರೆ ಈ ಮಾಸದಲ್ಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ನಿಮ್ಮ ಹಳೆಯ ಸ್ನೇಹಿತರವ್ರ ಜೊತೆ ನೀವು ಟಚ್ಚಲ್ಲೇ ಇರೋದಿಲ್ಲ, ಲಿಂಕಲ್ಲೂ ಇರೋದಿಲ್ಲ. ಆದರೂ ಕೂಡ ನೀವು ಕಷ್ಟ ಅಂತ ನೀವು ಹೇಳ್ಕೊಳ್ಳದೆ ಆದರೂ ಕೂಡ ಇನ್ನೆಲ್ಲೋ ಮಾಹಿತಿ ಪಡೆದುಕೊಂಡು ನಿಮ್ಮ ಕಷ್ಟಕ್ಕೆ ನೆರವಾಗಿ ನಿಂತ್ಕೊಳ್ತಾರೆ ನಿಮ್ಮ ಬೆನ್ನೆಲುಬಾಗಿ. ಅದು ನಿಮಗೆ ಒಳ್ಳೆಯ ಒಂಥರ ಹೇಗೆಂದರೆ ಸಂತೋಷವಾಗುತ್ತೆ. ನನ್ನ ಸ್ನೇಹಿತ ಇದ್ದಾನಪ್ಪ, ಅಥವಾ ಇದ್ದರೆ ಸಾಕು ನನಗೆ ನೂರಾನೇ ಬಲ ಇದ್ದಂಗೆ, ಈ ಥರ ಹೇಳುವಂತರಾಗ್ತೀವಿ. ನಿಮ್ಮ ಎಲ್ಲ ಸರಿ ತಪ್ಪುಗಳನ್ನು ತಿದ್ದಿ ನಿಮ್ಮನ್ನು ದಡ ಮುಡಿಸತಕ್ಕಂಥ ಸಹಾಯವನ್ನು ಆ ವ್ಯಕ್ತಿ ಮಾಡುವಂತರಾಗ್ತಾನೆ ಈ ಮಾಸ. ನಾನು ಖಂಡಿತವಾಗಿ ಹೇಳ್ತೇನೆ, ಈ ಮಾಸ ತುಲಾರಾಶಿಯವರಿಗೆ ನಿಮ್ಮ ಸ್ನೇಹಿತರು ಒಂದಲ್ಲ ಒಂದು ವಿಚಾರಕ್ಕೆ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳತಕ್ಕಂಥದ್ದು ಶತಸಿದ್ಧ. ಕೆಲಸದಲ್ಲಿ ಮುನ್ನುಗ್ಗಿ ಭಗವಂತನೇ ಜೊತೆ ನಿಂತ್ಕೊಂಡಿದ್ದಾನೆ ಎಂಬ ಒಳ್ಳೆ ಉತ್ಸಾಹವಾಗಿ ಮುನ್ನುಗ್ಗಿ ಸಕ್ಸಸ್ ಕಾಣುವಂತರಾಗ್ತಾರೆ. ಮತ್ತು ಈ ಸಂಪೂರ್ಣ ತಿಂಗಳು ತುಲಾರಾಶಿಯವರು ಆ್ಯಕ್ಟಿವ್ ಆಗಿರತಕ್ಕಂಥ ಮಾಸ. ಲವಲವಿಕೆಯಿಂದಿರ್ತೀರಿ, ಕೆಲಸ ಕೆಲಸದಲ್ಲಿ ತುಂಬ ಸ್ಪಿರಿಟ್ ಆಗಿರ್ತೀರಿ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಆನ್ ಟೈಮ್ ಮುಗಿಸುವಂತರಾಗ್ತೀರಾ. ಇಸ್ ಅ ಪ್ಲಸ್ ಅಗೇನ್. ಯಾವುದೇ ವ್ಯಕ್ತಿ ಕೆಲಸ ಕಾರ್ಯಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸುವಂತನಾದರೆ ಆತನೇ ನಿಜವಾಗಿರತಕ್ಕಂಥ ಕೆಲಸಗಾರ ಅಂತ ಅರ್ಥ. ಎಲ್ಲರೂ ಕೆಲಸ ಮಾಡ್ತಾರೆ, ಆದರೆ ಆನ್ ಟೈಮ್ ಪರ್ಫೆಕ್ಟಾಗಿ ಮುಗಿಸ್ಕೊಡ್ಬೇಕಲ್ಲ, ಅದು ಒಬ್ಬ ಕೆಲಸಗಾರನಿರಬೇಕಾಗಿರತಕ್ಕಂಥ ಚಾಕಚಕ್ಯತೆ. ಯಾವ ವ್ಯಕ್ತಿಗೆ ಆ ಚಾಕಚಕ್ಯತೆ ಇರುತ್ತೋ ಖಂಡಿತ ಗೋಲ್ ರೀಚ್ ಮಾಡುವಂತನಾಗ್ತಾನೆ. ಆ ಎಲ್ಲ ಗುಣಲಕ್ಷಣಗಳು ತುಲಾರಾಶಿಯವರಿಗೆ ಈ ಮಾಸ ಭಗವಂತನ ಅನುಗ್ರಹದಿಂದ ಲಭಿಸಿರತಕ್ಕಂಥದ್ದು. ಅದನ್ನು ನಿಭಾಯಿಸ್ಕೊಳ್ಳಿ, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಆವಾಗ ಸಕ್ಸಸ್ಸನ್ನು ಈಸಿಯಾಗಿ ಕಾಣುವಂತರಾಗ್ತೀರ. ಈ ಮಾಸ ತುಲಾರಾಶಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭದಾಯಕ ಮಾಸ, ಲಾಭದಾಯಕ ಮಾಸ. ಖಂಡಿತವಾಗಿಯೂ ಆ ಸರಸ್ವತಿ ಅನುಗ್ರಹದಿಂದ ಉತ್ತಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ತೀರಿ. ಜೀವನದಲ್ಲಿ ಜೀವನವನ್ನು ಕಟ್ಟಿಕೊಳ್ಳತಕ್ಕಂಥ ಪ್ರಮುಖ ಹೆಜ್ಜೆಯನ್ನು ಈ ಮಾಸದಲ್ಲಿ ಹೆಜ್ಜೆ ಇಡುವಂತರಾಗ್ತೀರಿ. ಮಾಡತಕ್ಕಂಥ ವ್ಯಾವಹಾರಿಕ ಅಭಿವೃದ್ಧಿಗಳನ್ನು ಈ ಮಾಸ ನೋಡುವಂತರಾಗ್ಬೋದು. ನೀವು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಅಭಿವೃದ್ಧಿ ಆಗತಕ್ಕಂಥದ್ದು. ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳು ಪ್ರಶಂಸೆ ನುಡಿಗಳನ್ನು ಆಡ್ತಾರೆ, ನಿಮ್ಮ ಪರವಾಗಿ ನಿಂತುಕೊಳ್ಳುವಂತರಾಗ್ತಾರೆ, ನಿಮ್ಮ ಶಬಾಷ್ಕಿರಿಯನ್ನು ಕೊಡ್ತಾರೆ, ಪ್ರೋತ್ಸಾಹಿಸ್ತಾರೆ. ತುಂಬ ಚೆನ್ನಾಗಿ ಮಾಡ್ತಿದೆ, ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇದರಲ್ಲಿ ಇನ್ವಾಲ್ವ್ ಆಗಿ ಈಗ ಮಾಡಿ, ಅದು ನಿಮಗೆ ಲಾಭ ತಂದು ಕೊಡತಕ್ಕಂಥದ್ದಾಗುತ್ತೆ. ನಿಮ್ಮೆಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳು ಮನೆಯಿಂದ ದೂರವಾಗಿ ಮನೆಯಲ್ಲಿ ಸುಖವನ್ನು, ಶಾಂತಿಯನ್ನು ಹಾಗೂ ನೆಮ್ಮದಿಯನ್ನು ಕೂಡ ಕಾಣುವಂತರಾಗ್ತಾರೆ ಈ ಮಾಸ. ಇನ್ನು ಈ ಮಾಸ ಕೈಗೆತ್ತಿಕೊಂಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಸದ ಅಂತ್ಯ ಭಾಗದೊಳಗೆ ಮುಗಿಸ್ಕೊಳ್ಳುವಂತರಾಗ್ತೀರ. ಕೀರ್ತಿ ಸಂಪಾದನೆ ಬೆಳೆಯುತ್ತೆ. ಅಭಿವೃದ್ಧಿ ವಿಚಾರದಲ್ಲಿ ಉತ್ತಮ ಧನಲಾಭವಾಗತಕ್ಕಂಥದ್ದು. ಸೇವಿಂಗ್ಸ್ ಚೆನ್ನಾಗಿ ಮಾಡಿಕೊಳ್ತೀರಿ. ಭವಿಷ್ಯಕ್ಕೆ ತುಲಾರಾಶಿಯವರು ಈ ಮಾಸದಲ್ಲಿ ಕೂಡಿಡತಕ್ಕಂಥ ಒಂದಷ್ಟು ಸಂದರ್ಭಗಳು ಬರುತ್ತೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಅದು ಸಕ್ಸಸ್ ಕಾಣುವಂತರಾಗ್ತೀರ. ಸಮಾಧಾನಕರತಕ್ಕಂಥ ಜೀವನ ನಡೆಸತಕ್ಕಂಥ ಮಾಸವಿದು. ನೀವು ಯಾವುದೇ ನಿರ್ಧಾರವನ್ನು ಈ ಮಾಸ ತುಲಾರಾಶಿಯವರು ತೆಗೆದುಕೊಳ್ಳುವಂತರಾಗಿದ್ದರೆ ಪ್ರಮುಖವಾಗಿ ತಾಳ್ಮೆಯಿಂದ ಎಲ್ಲವನ್ನು ಪರಿಶೋಧಿಸಿ, ಎಲ್ಲವನ್ನು ಆಲೋಚಿಸಿ ತದನಂತರ ನಿರ್ಧಾರ ತೆಗೆದುಕೊಳ್ಳುವಂತರಾಗಿ. ಮಾಸ ನೀವು ಏನೇ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಸ್ಲೋ ಮಾಡ್ತೀರಿ, ಯೋಚನೆ ಮಾಡ್ತೀರಿ. ಆಳವಾಗಿ ಡೆಪ್ತಾಗಿ ನೋಡಿ ಯೋಚನೆ ಮಾಡಿ, ಭವಿಷ್ಯಕ್ಕೆ ಈಗ ನಾನು ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ನನಗೆ ಸಹಾಯವಾಗುತ್ತಾ, ಬಾಧಕ ಮಾಡುತ್ತಾ, ಅಥವಾ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ಆಟೋಮೆಟಿಕ್ಲಿ ಯಾವಾಗ ಬೇಕಾದ್ರೆ ಸ್ಟಕ್ ಆಗಿಬಿಡ್ಬೋದಾ, ಲಾಂಗ್ ಟೈಮ್ ರನ್ ಮಾಡ್ಬೋದಾ, ಎಲ್ಲವನ್ನು ಆಲೋಚನೆ ಮಾಡಿ ಮುನ್ನುಗ್ಗಿದರೆ ಲಾಭ ಯಶಸ್ಸು ಜಾಸ್ತಿಯೇ ನಿಮಗೆ ಲಭಿಸತಕ್ಕಂಥದ್ದು ಮಾಸ. ಅಭಿವೃದ್ಧಿಯದಾಯಕ ಮಾಸವಾಗುತ್ತೆ ಈ ಮಾಸ. ಈ ಮಾಸ
ತುಲಾರಾಶಿಯವರಿಗೆ ಪ್ರಮುಖವಾಗಿ ಹಣಕಾಸಿನ ವಿಚಾರವಾಗಿ ಸಂಕಷ್ಟ ಎದುರಾಗತಕ್ಕಂಥದ್ದು. ಹಣಕಾಸಿನ ವಿಚಾರವಾಗಿ ಜಾಗೃತವಾಗಿರಿ. ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಲೋ ಆಗತಕ್ಕಂಥ ಚಾನ್ಸಸ್ಗಳು, ಸ್ವಲ್ಪ ಫಿನಾನ್ಷಿಯಲ್ ಲಾಕ್ ಆಗಿಬಿಟ್ಟೆ ಲೋ ಸಾಲ ಮಾಡತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಈ ಥರದ ಸಿಚುವೇಶನ್ಸ್ ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ನಿಭಾಯಿಸುವಂತರಾಗಿ ದುಂದು ವೆಚ್ಚವನ್ನು ಮಾಡಬೇಡಿ. ಇನ್ನು ಈ ಮಾಸ ನಿಮ್ಮ ಶತ್ರುವಿನ ಕಾಟವನ್ನು ತಪ್ಪಿಸ್ಕೊಳ್ಳೋಕೆ ಹೋಗಿ ಗೊತ್ತೋ ಗೊತ್ತಿಲ್ಲದೋ ಇನ್ಯಾವುದೋ ಮೋಸದ ಜಾಲಕ್ಕೆ ಬಿದ್ದೋಗ್ತಾ ಇದ್ದೀನಿ ಅಂತ ಅನ್ನೋಷ್ಟರಲ್ಲೇ ಸಿಗಾಕೊಂಡ್ಬಿಟ್ಟಿರ್ತೀರಿ. ಶತ್ರುವನ್ನೇ ಮಣಸಕ್ಕೆ ಅಂತ ಹೋಗ್ತೀರಿ, ಇನ್ಯಾವುದೋ ಹೇಳ್ಕೊಳ್ತೀರಿ, ಆತನೇ ಅಥವಾ ಆತನ ಬಳಗವೇ ಸಂಪೂರ್ಣವಾಗಿ ಮೋಸ ಮಾಡತಕ್ಕಂಥ ಬಳಗವಾಗಿರುತ್ತೆ. ನೀವು ಅಬ್ಸರ್ವ್ ಮಾಡೋದಿಲ್ಲ. ದೊಡ್ಡದಾಗೇನೋ ಮಾಡ್ತೀನಿ ಅಂತ ಹೋಗಿ ಮತ್ತಿನ್ನೆಲ್ಲ ಸಿಗಾಕೊಳ್ಳತಕ್ಕಂಥ ಸನ್ನಿವೇಶ ಬರ್ಬೋದು. ಜಾಗೃತವಾಗಿ ಅದನ್ನು ಎದುರಿಸತಕ್ಕಂಥದ್ದಾಗಿ. ಹಾಗೆಯೇ ಹೊರಗಡೆಯವ್ರನ್ನ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ನಂಬುವಂಥರಾಗಬೇಡಿ. ಮೋಸ ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಅಲ್ಲೇ ಇರತಕ್ಕಂಥದ್ದು. ಎಲ್ಲರನ್ನೂ ನಮ್ಮವರು ಅಂತ ನಂಬಿಡ್ತೀರಿ, ಅವ್ರ ಬಗ್ಗೆ ಏನು ಗೊತ್ತಿಲ್ಲದೆ ತಿಳಿದೆ ಮಾಡದೆ ಮುನ್ನುಗ್ಗತಕ್ಕಂಥದ್ದು ಖಂಡಿತ ಸೂಕ್ತವಲ್ಲ. ಅದು ನಾನಾ ರೀತಿಯ ತೊಂದರೆಗಳನ್ನು ಕೊಡತಕ್ಕಂಥದ್ದು. ಹಾಗೆಯೇ ಈ ಮಾಸ ಒಂಟಿತನ ನಿಮ್ಮನ್ನು ಕಾಡತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಎಲ್ಲವೂ ಸಾಕಾಗ್ಬಿಟ್ಟಿದೆಯಪ್ಪ, ಹೊಸದಾಗೇನು ನೋಡಬೇಕು, ಹೊಸದಾಗೇನು ಮಾಡಬೇಕೆಂಬ ಆಲೋಚನೆ ಮಾಡುವಂಥರಾಗ್ತೀರಾ. ಅಭಿವೃದ್ಧಿಯನ್ನು ನೋಡೋದಾದರೆ ಈ ಜೀವನದಲ್ಲಿ ಎಲ್ಲ ಭಗವಂತ ಕೊಟ್ಟಿದ್ದಾನೆ. ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಮನಸ್ಸಿಗೆ ಅನಿಸುತ್ತೆ. ಇನ್ನು ಈ ಮಾಸ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ತುಲಾರಾಶಿಯರು ಸ್ವಲ್ಪ ಜಾಗೃತವಾಗಿ ಪ್ರಯಾಣ ಮಾಡತಕ್ಕಂಥದ್ದು. ತಾಳ್ಮೆಯಿಂದ ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ಮಾತ್ರ ಲಾಭ. ಎಲ್ಲವೂ ಆ ಥರದ್ದು ಏನೋ ಮಾಡಿಬಿಡ್ತೀನಿ ಈಗಲೇ, ಈಗ ಡೇ ಟು ಡೇ ಅಂದರೆ ದಿನ ಕಳೆಯೋಷ್ಟರಲ್ಲಿ ಎಲ್ಲವೂ ಕೂಡ ಚೇಂಜ್ ಮಾಡಿಬಿಡ್ತೀನಿ, ಈ ಮೈಂಡ್ಸೆಟ್ಟಲ್ಲಿ ನೀವು ಕೆಲಸ ಮಾಡೋದಾದರೆ ಖಂಡಿತ ಲಾಭದಾಯಕವನ್ನು ನೋಡೋಕ್ಕಾಗೋದಿಲ್ಲ. ನಷ್ಟ ಸಂಭವ ಜಾಸ್ತಿ ಇರುತ್ತೆ. ಅಭಿವೃದ್ಧಿಯ ವಿಚಾರವನ್ನು ನೋಡೋದಾದರೆ ಎಲ್ಲವೂ ಈಡೇರ್ತಾ ಇತ್ತು ಅಂತ ಹೇಳಿದ್ರೆ ಮಾನಸಿಕವಾಗಿ ಕುಗ್ಗತಕ್ಕಂತಹ, ಮನಸ್ಸಲ್ಲಿ ಏನೋ ಗೊಂದಲ ಇಟ್ಟಿರ್ತಕ್ಕಂತಹ ಗೊಂದಲದಲ್ಲಿ ಇಡೀ ಮನಸ್ಸು ಅಲ್ಲೋಲ ಕಲ್ಲೋಲ ಆಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಇವೆಲ್ಲ ವಿಚಾರವನ್ನು ಗಮನಹರಿಸಿ ಸೂಕ್ಷ್ಮವಾಗಿ ಮುಂದುವರಿಯುವಂತರಾಗಿ ಖಂಡಿತ ಆವಾಗ ಸ್ವಲ್ಪ ಮಟ್ಟಿಗಾದರೂ ಕೂಡ ಸಕ್ಸಸ್ಸನ್ನು ಲಾಭವನ್ನು ಕಾಣುವಂತರಾಗ್ತೀರ. ಅಧಿಕವಾದಂಥ ಕೆಲಸದ ಒತ್ತಡದಿಂದಲೂ ಕೂಡ ತುಲಾರಾಶಿಯವರಿಗೆ ಈ ಮಾಸ ಸ್ವಲ್ಪ ಕಸವಿಸಿ ಅನ್ನಿಸ್ಬೋದು. ಚಿಂತೆ ಕಾಡಿಸುತ್ತೆ. ಫ್ಯೂಚರ್ ಬಗ್ಗೆ ನಾನಾ ರೀತಿ ಕನಸನ್ನು ಅಂದ್ಕೊಂಡಿದ್ದೀರಿ, ಆದರೆ ಇವತ್ತು ನಡೆಯತಕ್ಕಂಥದ್ದಷ್ಟು ಘಟನೆಗಳು, ಅಂದರೆ ಈ ತಿಂಗಳು ನಡೆಯತಕ್ಕಂಥ ಅಷ್ಟು ಘಟನೆಗಳು ಜೀವನದಲ್ಲಿ ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ಳಿ, ಯಾವ ಥರ ತೆಗೆದುಕೊಳ್ಬಾರ್ದು ಅನ್ನೋ ಗೊತ್ತಾಗದೆ ಕನ್ಫ್ಯೂಸ್ ಆಗ್ತೀರಿ. ಈ ಮಾಸ ತುಲಾರಾಶಿಯವರು ಶಕ್ತಿನುಸಾರವಾಗಿ ನವಗ್ರಹಗಳ ಆರಾಧನೆ ಮಾಡಿ, ನಿಮ್ಮ ಮನೆಯ ಹತ್ರದಲ್ಲಿರ್ತಕ್ಕಂಥ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕತಕ್ಕಂಥದ್ದು, ನವಧಾನ್ಯಗಳನ್ನು ನೀರನ್ನು ನೆಲೆಸಿ ಎಸವಿ ಕೊಡತಕ್ಕಂಥದ್ದು, ಈ ಥರ ಯಾರು ಮಾಡುವಂತರಾಗ್ತಾರೋ ಖಂಡಿತ ಆದಿತ್ಯ ನವಗ್ರಹ ಅನುಗ್ರಹದಿಂದ ಶುಭವನ್ನು ಹಾಗೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕರುಣಿಸ್ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಶುಭ.